ಎಲ್ಲರಿಗೂ ನಮಸ್ಕಾರ. ಪೂರ್ಯಾಂಕಬಿ ಅಸ್ಸಲಾಂ ಅಲೈಕುಂ ವರಹಮತುಲ್ಲಾಹಿ ಬರ್ಕಾತು. ಇವತ್ತು ಈದ್ ಮಿಲಾದ್ ಹಬ್ಬದ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ಮುಳುಬಾಗಿಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಆಯೋಜನೆ ಮಾಡಲಾಗಿದೆ. ಇವತ್ತು ಅಂದ್ರೆ ಯಾವುದೇ ಹಬ್ಬ ಹರಿದಿನಗಳು ಬಂದರೂ ಕೂಡ ಮುಂಚಿತವಾಗಿ ಒಂದು ವಾರ 15 ದಿವಸಗಳ ಮುಂಚಿತವಾಗಿ ಎಲ್ಲ ಹಬ್ಬಗಳ ಮುಂಚಿತವಾಗಿ ಒಂದು ಪೂರ್ವಭಾವಿ ಸಭೆಯನ್ನ ಆಯೋಜನೆ ಮಾಡ್ತಾರೆ ಪೊಲೀಸ್ ಇಲಾಖೆ ಕಡೆಯಿಂದ. ಅದರಲ್ಲಿ ವಿಶೇಷವಾಗಿ 26ನೇ ತಾರೀಕು ಈದ್ ಮಿಲಾದ್ ಇರೋದ್ರಿಂದ ಮುಂಚಿತವಾಗಿ ಒಂದು 10 ದಿನಗಳ ಮುಂಚಿತವಾಗಿ ಪೂರ್ವಭಾವಿ ಸಭೆಯನ್ನು ಆಯೋಜನೆ ಮಾಡಿರುವಂತಹ ನಿಮ್ಮ ಎಲ್ಲ ಜನರಿಗೆ ಎಲ್ಲೇ ತೊಂದರೆ ಆದ್ರೂ ಕೂಡ ಅವರು ಬೆನ್ನೆಲುಬಾಗಿ ಸಂತೋಷದಿಂದ ಸಡಗರದಿಂದ ಪ್ರತಿ ಒಂದು ಹಬ್ಬನೂ ಕೂಡ ಆಚರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮುಳುಬಾಗಿಲು ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಆಗಿರುವಂತಹ ಅರುಣ್ ಗೌಡ ಪಾಟೀಲ್ ಸರ್ ಅವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇವತ್ತು ಪೂರ್ವಭಾವಿ ಸಭೆ. ಯಾಕೆ ಅಂದ್ರೆ ನಾನು ಅವಾಗ ಹೇಳ್ತಾ ಇರ್ತೀನಿ, ಇಲ್ಲಿ ಯಾರು ಕೂಡ ಶಾಶ್ವತರಲ್ಲ. ಹುಟ್ಟು ಉಚಿತ, ಸಾವು ಖಚಿತ. ಈ ಭೂಮಿ ಮೇಲೆ ಎಷ್ಟು ದಿನಗಳ ಕಾಲ ನಾವು ಬದುಕ್ತೀವಿ ಅಷ್ಟೊಂದು ದಿನಗಳ ಕಾಲವೂ ಕೂಡ ಆ ಜಾತಿ ಈ ಜಾತಿ ಮೇಲ್ಜಾತಿ ಕೀಳ್ ಜಾತಿ ಯಾವುದೂ ಇಲ್ಲ. ಎಲ್ಲರಿಗೂ ಸೃಷ್ಟಿಕರ್ತನು ಒಬ್ಬನೇ. ಆದ್ರಿಂದ ಈ ಹಬ್ಬ ಈದ್ ಮಿಲಾದ್ ಹಬ್ಬ ಕ್ರಿಸ್ತ 550ರಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಜನ್ಮಿಸ್ತಾರೆ. ಆವಾಗ ಜನ್ಮ ನೀಡಿದಾಗ ಆ ಒಂದು ಹಾದಿಯಲ್ಲಿ ಬಂದಂತಹ ಮೊಹಮ್ಮದ್ ಪೈಗಂಬರ್ ಅವರು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾರೆ. ಈ ಭೂಮಿ ಮೇಲೆ ನಾವ್ ಎಷ್ಟು ದಿನ ಬದುಕ್ತೀವಿ ಯಾರೂ ಕೂಡ ತೊಂದರೆ ಮಾಡದಂತೆ ನಾವು ಬದುಕಬೇಕು. ಆದ್ರಿಂದ ಈ ಈದ್ ಮಿಲಾದ್ ಹಬ್ಬವು 26ನೇ ತಾರೀಕು ಅವರ ದಿನದಂದಾಗಿರುವಂತಹ ದಿನ ಅವತ್ತು. ಆದ್ರಿಂದ ಆ ದಿನದಂದು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡೋದ್ರ ಮುಖಾಂತರ, ಅವರ ಹೆಸರಲ್ಲಿ ಹಣ್ಣು ಹಂಪುಗಳನ್ನು ಕೊಡೋದ್ರ ಮುಖಾಂತರ, ಅವರ ಹೆಸರಿನಲ್ಲಿ ದಾನ ಧರ್ಮಗಳನ್ನು ಮಾಡುವಂತ ಮುಖಾಂತರ ಈದ್ ಮಿಲಾದ್ ಅನ್ನು ಆಚರಣೆ ಮಾಡ್ತಾರೆ ಹಬ್ಬ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಹಳ್ಳಿಗಳು ಎಲ್ಲರೂ ಕೂಡ ಇಲ್ಲಿ ನೋಡಿ, ಎಲ್ಲ ಮುಸ್ಲಿಂ ಹಿಂದೂ ಕ್ರಿಶ್ಚಿಯನ್ಸ್ ಯಾವ್ದು ಇಲ್ಲ, ಎಲ್ಲರೂ ಕೂಡ ಸೇರಿದ್ದಾರೆ. ಒಗ್ಗಟ್ಟಿನಲ್ಲಿ ಬಲವಿದೆ ಏನಂತಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಗ್ರಾಮಾಂತರ ಠಾಣೆಯಲ್ಲಿ ನಾವೆಲ್ಲರೂ ಕೂಡ ಸೇರಿದೀವಿ. ಅದಕ್ಕೋಸ್ಕರ ನಾವೆಷ್ಟು ದಿನ ಬದುಕ್ತೀವಿ ಒಂದು ತಾಯಿ ಮಗಳಂತೆ ಬದುಕಬೇಕು, ಒಂದು ತಾಯಿ ಮಗಳಂತೆ ಸಾಗಬೇಕು. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಅವಾಗ ಸಾರ್ ಹೇಳ್ತಿದ್ರು, ಈ ಬಾವುಟವನ್ನ ಜೋರಾಗಿ ಸುತ್ತಾರೆ. ಜೋರಾಗಿ ಸುತ್ತುವಾಗ ಪಕ್ಕದಲ್ಲಿ ಜನರಿರ್ತಾರೆ. ಅವ್ರಿಗೇನಾದ್ರೂ ಪೆಟ್ಟು ಬಿದ್ದಾಗ ಅವ್ರಿಗೆ ರಕ್ತ ಬರೋದಾಗ್ಲಿ ಮತ್ತೊಂದಾಗ್ಲಿ ನೋವಾಗುತ್ತೆ. ಮೊಹಮ್ಮದ್ ಪೈಗಂಬರ್ ಅವರು ಹೇಳಿದರೆ ಯಾರೂ ಕೂಡ ನೋವಾಗದಂತೆ ಹಬ್ಬಗಳನ್ನ ಯಾವುದೇ ರೀತಿ ಹಬ್ಬಗಳನ್ನ ಆಚರಣೆ ಮಾಡಿ ಅಂತಾರೆ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಯಾವುದೇ ಆಗಿರ್ಬೋದು, ಇಲ್ಲಿ ಈದ್ ಮಿಲಾದ್ ಹಬ್ಬ ಆಗಿರ್ಬೋದು, ಗಣೇಶ ಹಬ್ಬ ಆಗಿರ್ಬಹುದು, ಗಣೇಶ ಹಬ್ಬದಲ್ಲಿ ಕೂಡ ಒಂದು ಬಾವುಟನ ಸುತ್ತಾರೆ. ಅದಕ್ಕೋಸ್ಕರ ನಾವು ಸೌಹಾರ್ದತೆ, ಪ್ರೀತಿ, ಶಾಂತಿ, ನೆಮ್ಮದಿಯಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಯಾರು ಕೂಡ ತೊಂದರೆ ಆಗದಂತೆ ಹಬ್ಬಗಳೆಲ್ಲವೂ ಕೂಡ ಆಚರಣೆ ಮಾಡೋಣ ಅಂತ ಹೇಳ್ತಾ, ಇವತ್ತು ನಿಜವಾಗ್ಲೂ ಕೂಡ ಖುಷಿ ಆಗುತ್ತೆ ನೋಡಿ. ಎಲ್ಲರ ಕೆಲಸ ಕಾರ್ಯಗಳಿದ್ರೂ ಕೂಡ ಮುಳುಬಾಗಿಲು ತಾಲೂಕು ಗ್ರಾಮಾಂತರ ಠಾಣೆಯಲ್ಲಿ ಸಾಹೇಬರು ಒಂದು ಕರೆ ಮಾಡಿದಾಗ, ನಮ್ಮ ಲಕ್ಷ್ಮೀನಾರಾಯಣ ಎಲ್ರಿಗೂ ಕರೆ ಮಾಡಿ ಹೇಳ್ಬೇಕು ಅಂತ ಸಾಹೇಬ್ರು ಹೇಳಿದಾಗ ಎಲ್ಲರೂ ಕೂಡ ಅವ್ರ ಕೆಲಸ ಕಾರ್ಯಗಳೆಲ್ಲೂ ಬಿಟ್ಟು ನೀವು ಬಂದಿದ್ದೀರಲ್ಲ, ಯಾರಿಗೂ ತೊಂದರೆ ಆಗಬಾರ್ದು. ಸಾಹೇಬ್ರು ಏನ್ ಹೇಳ್ತಾರೆ, ಕಾನೂನು ರೀತಿಯಲ್ಲಿ ಪಾಲನೆ ಮಾಡಬೇಕು. ಕಾನೂನು ಏನು ಸಂವಿಧಾನ ಏನಿದೆ ಆ ಸಂವಿಧಾನ, ಜಯಪ್ರಸಾದ್, ಸಂವಿಧಾನ ಏನ್ ಕಾನೂನು ಇದೆ ಆ ಕಾನೂನನ್ನ ಪಾಲನೆ ಮಾಡಬೇಕು. ಏನೇ ಆಗ್ಲಿ, ಯಾವುದೇ ಹಬ್ಬ ಆಗ್ಲಿ, ಯಾರೇ ತೊಂದರೆ ಆದಾಗ ನಮ್ಮ ಅರುಣ್ ಗೌಡ ಪಾಟೀಲ್ ಸರ್ ಅವ್ರ ಗಮನಕ್ಕೆ ತರಬೇಕು. ಏನೇ ವಿಚಾರ ಆಗ್ಲಿ, ಯಾರೇ ಬೈರ್ಲಿ, ಏನೊಂದು ಮಾಡ್ಲಿ, ಏನೇ ಮಾಡ್ಲಿ, ಅದು ಗಮನಕ್ಕೆ ತಂದಾಗ ಅದು ಸರಿ ರೀತಿಯಲ್ಲಿ ಸರಿಪಡಿಸ್ತಾರೆ. ಯಾಕಂದ್ರೆ ಕಾನೂನನ್ನು ನಾವೆತ್ಕೊಳ್ಳಕ್ಕೆ ನಾವೇನು ಅದರಲ್ಲ, ನಾವೇನು ಅಷ್ಟು ದೊಡ್ಡವರಲ್ಲ. ಕಾನೂನು ಇದೆ, ಚೌಕಟ್ಟಿದೆ, ಕೋರ್ಟ್ ಇದೆ, ಸ್ಟೇಷನ್ ಇದೆ. ಆ ಒಂದು ಮುಖಾಂತರ ನಾವೆಲ್ಲರೂ ಕೂಡ ಸಾಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಈದ್ ಮಿಲಾದ್ ಹಬ್ಬದ ಒಂದು ಪೂರ್ವಭಾವಿ ಸಭೆ ತುಂಬಾ ಅದ್ದೂರಿಯಾಗಿ ಸಡಗರದಿಂದ ಸಂತೋಷದಿಂದ ಎಲ್ಲರೂ ಸೇರಿ ಎಲ್ಲರೂ ಕೂಡ ಆಚರಣೆ ಮಾಡೋಣ. ಹಿಂದೂಗಳು ನಮ್ಮ ಮನೆಗೆ ಬರ್ತಾರೆ, ನಾವೆಲ್ಲರೂ ಕೂಡ ಹಿಂದೂ ಮನೆಗಳಿಗೆ ಹೋಗ್ತೀವಿ. ಒಂದು ಗಣೇಶ ಹಬ್ಬ ಆಗಿರ್ಬೋದು, ಈದ್ ಮಿಲಾದ್ ಹಬ್ಬಕ್ಕೆ ನಮ್ಮ ಮನೆಗೆ ಬರ್ತಾರೆ, ಗಣೇಶ ಹಬ್ಬಗಳು ನಾವು ಹೋಗ್ತೀವಿ. ಎಲ್ಲ ಒಂದು ಊರಲ್ಲಿದ್ದಾಗ ಅಣ್ಣ ತಮ್ಮಂದ್ರೆ ಎಲ್ಲವೂ ಕೂಡ ಹಬ್ಬಗಳನ್ನ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಹೋಗುವಂತ ಸಂದರ್ಭ ಹೇಳ್ತಾ, ಇವತ್ತು ಎಲ್ಲಾ ಮುಖಂಡರು ಕೂಡ ಬಂದಿದ್ದಾರೆ. ನಮ್ಮ ಜಯಪ್ ಸರ್ ಅವರು, ರಿಯಾಜಣ್ಣ, ಎಲ್ಲ ರಫೀಕಣ್ಣ ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ಒಂದೇ ದಾರಿಯಲ್ಲಿ ಸಾಗೋಣ ಈ ಸಂದರ್ಭ ಹೇಳ್ತಾ, ಇನ್ನೇನು ಕೆಲವೇ ದಿನಗಳಲ್ಲಿ ಗಣೇಶ ಹಬ್ಬ ಕೂಡ ಬರ್ತಾ ಇದೆ.
ಆ ಗಣೇಶ ಹಬ್ಬ ಕೂಡ ಪೂರ್ವಭಾವಿ ಸಭೆ ಮಾಡ್ತಾರೆ. ಪ್ರತಿಯೊಂದು ಸಭೆನೂ ಮಾಡೇ ಮಾಡ್ತಾರೆ. ಯಾಕೆಂದ್ರೆ ಜನರಿಗೆ ತಿಳುವಳಿಕೆ ಬೇಕು, ಜನರಿಗೆ ಎಚ್ಚರಿಕೆ ಬೇಕು, ಹೇಳಬೇಕು. ಅರ್ಥ ಆಗೋ ರೀತಿಯಲ್ಲಿ ಇವ್ ನೀವೇನ್ ಕೇಳಿದ್ರೆ ಅವ್ನು ಮತ್ತೆ ಊರೊಳಗೆ ಹೇಳ್ತೀರಿ, ಸಾಹೇಬ್ರ ಹತ್ರ ಹೇಳಿದ್ದಾರೆ ಈ ತರ ಮಾಡ್ಬೇಕು, ನಾವು ಈ ದಾರಿಯಲ್ಲಿ ನಾವು ಸಾಗ್ಬೇಕು ಅಂತ. ಅದಕ್ಕೋಸ್ಕರ ಅವೇರ್ನೆಸ್ ತುಂಬಾ ಬೇಕಾಗಿರೋದ್ರಿಂದ ಇವತ್ತು ಈದ್ ಮಿಲಾದ್ ಹಬ್ಬದ ಒಂದು ಪೂರ್ವಭಾವಿ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಮಗದೊಮ್ಮೆ ನಮ್ಮೆಲ್ಲರ ಪರವಾಗಿ ಗ್ರಾಮಾಂತರ ಪೊಲೀಸ್ ಠಾಣೆ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ, ಸಬ್ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಮಕ್ಕಳು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.